ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ನಾವು ಲಿವಿಂಗ್ ವರ್ಲ್ಡ್ ಅನ್ನೋ ಲೆಸನ್ನಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಲಿವಿಂಗ್ ಬೀಯಿಂಗ್ ಅನ್ನೋದನ್ನ ತಿಳ್ಕೊತಾ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ವಾಟ್ ಈಸ್ ಗ್ರೋತ್, ವಾಟ್ ಈಸ್ ರೀಪ್ರೊಡಕ್ಷನ್, ವಾಟ್ ಈಸ್ ಎಕ್ಸ್ಕ್ರೀಷನ್ ಅನ್ನೋದನ್ನ ಪಾಯಿಂಟ್ಸ್ ತಿಳ್ಕೊಂಡ್ವಿ ಅಲ್ವಾ. ಎಕ್ಸ್ಕ್ರೀಷನ್ ಮೀನ್ಸ್ ದ process of throwing away the unwanted things in the form of carbon dioxide, sweat, urine, feces from the body is called excretion. ಅಂದರೆ ನಮ್ಮ ಬಾಡಿಗೆ ಬೇಡದೇ ಇರೋ ವಸ್ತುಗಳನ್ನು ಆಚೆ ಹಾಕೋದು, ದೇಹದಿಂದ ಆಚೆ ಹಾಕೋ ಪ್ರಕ್ರಿಯೆಯನ್ನು ನಾವು ಎಕ್ಸ್ಕ್ರೀಷನ್ ಅಂತೀವಿ, ವಿಸರ್ಜನೆ ಅಲ್ವಾ. ಹಾಗೆ ಪ್ಲಾಂಟ್ಸ್ಗಳು ಕೂಡ ಎಕ್ಸ್ಕ್ರೀಷನ್ಗೆ ಒಳಪಡ್ತವೆ. ಪ್ಲಾಂಟ್ಸ್ಗಳು ಎಕ್ಸೆಸ್ ವಾಟರ್ನ ಅಟ್ಮಾಸ್ಫಿಯರಿಗೆ ಬಿಡ್ತವೆ ಅನ್ನೋದನ್ನ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಅಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಹಾಗೆ ರೀಪ್ರೊಡಕ್ಷನ್, ಏನಪ್ಪ ರೀಪ್ರೊಡಕ್ಷನ್ ಅಂದರೆ ದ ಪ್ರೊಸೆಸ್ ಆಫ್ ಆನ್ ಆರ್ಗ್ಯಾನಿಸಮ್ which give birth to young one which resemble it. The process of an organism giving birth to young one which resemble it is called reproduction. ಅಂದರೆ ಒಂದು ಜೀವಿ ತನ್ನನ್ನೇ ಹೋಲುವ ಜೀವಿಗೆ ಹುಟ್ಟನ್ನು ಕೊಡೋದು ಅಥವಾ ಜನ್ಮವನ್ನು ಕೊಡೋದಕ್ಕೆ ನಾವು ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ಇದು ಲಿವಿಂಗ್ ಬೀಯಿಂಗ್ಸಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಹಾಗೆ ಗ್ರೋತ್ ಅಂತ ಬಂದಾಗ ಆ್ಯಂಡ್ ಇನ್ಕ್ರೀಸಿಂಗ್ ಇನ್ ಹೈಟ್ ಆ್ಯಂಡ್ ಸೈಜ್ ಇನ್ ದ ಆರ್ಗ್ಯಾನಿಸಮ್ಸ್ ಈಸ್ ಕಾಲ್ಡ್ ಗ್ರೋತ್, ಅದನ್ನು ಬರೆದ್ವಿ. ಇವತ್ತು ನಾವು ರೀಪ್ರೊಡಕ್ಷನ್ನು ರಿಲೇಟೆಡ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಅದು ರೈಟ್ ಆರ್ ರಾಂಗ್ ಅಂತ ಬರೀಬೇಕು. ಹಾಗೆಯೇ ಪ್ಲ್ಯಾಂಟ್ಸಲ್ಲಿ ಹೇಗೆ ರೀಪ್ರೊಡಕ್ಷನ್ ಆಗುತ್ತೆ ಅಂದರೆ ಕೆಲವು ಸೀಡ್ಸಿಂದ ರೀಪ್ರೊಡಕ್ಷನ್ ಮಾಡ್ತವೆ ಪ್ಲ್ಯಾಂಟ್ಸ್ಗಳು, ಕೆಲವನ್ನ ನಾವು ಸ್ಟೆಮ್ಸಿಂದ ಅಂದರೆ ಸ್ಟೆಮ್ನ ಕಟ್ ಮಾಡಿ ಮತ್ತೆ ನೆಟ್ಟಾಗ ಅದು ರೀಪ್ರೊಡಕ್ಷನ್ ಆಗುತ್ತೆ. ಇದನ್ನು ನಾವು ತಿಳ್ಕೊಳ್ಳೋಣ. ಈಗ ರೀಪ್ರೊಡಕ್ಷನ್ ರಿಲೇಟೆಡ್ ಆಗಿ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಮಕ್ಕಳ ನೋಡಿ. ಗಿವನ್ ಬಿಲೋ ಆರ್ ಸರ್ಟನ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ರೀಪ್ರೊಡಕ್ಷನ್. ಇಫ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಪುಟ್ ರೈಟ್ ಮಾರ್ಕ್, ಇಫ್ ದ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್ ಪುಟ್ ರಾಂಗ್ ಮಾರ್ಕ್. ಅಂದರೆ ಇಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನು ಓದಬೇಕು, ಅದು ಸರಿ ಇದ್ದರೆ ಸರಿ ಬರಿಬೇಕು, ಅಥವಾ ಸರಿಯಾಗಿಲ್ಲ ಅಂದರೆ ಕರೆಕ್ಟೆಡ್ ಸ್ಟೇಟ್ಮೆಂಟ್ ಅಂದರೆ ಅದನ್ನು ನಾವು ಕರೆಕ್ಟ್ ಮಾಡಿಬಿಟ್ಟು ಸರಿಯಾಗಿರೋ ಸ್ಟೇಟ್ಮೆಂಟ್ನ ಬರಿಬೇಕು. ನೋಡೋಣ ಇವಾಗ ಸ್ಟೇಟ್ಮೆಂಟ್ ಏನಿದು. ಆರ್ಗ್ಯಾನಿಸಮ್ಸ್ ಕಂಟಿನ್ಯೂ ದೇರ್ ಜನರೇಷನ್ ಬೈ ರೀಪ್ರೊಡಕ್ಷನ್. ಅಂದರೆ ಜೀವಿಗಳು ಅಲ್ವಾ, ಆರ್ಗ್ಯಾನಿಸಮ್ಸ್ ಎಲ್ಲ ಲಿವಿಂಗ್ ಬೀಯಿಂಗ್ಸ್ಗಳನ್ನೂ ಕೂಡ ನಾವು ಆರ್ಗ್ಯಾನಿಸಮ್ಸ್ ಅಂತೀವಿ. ಅವುಗಳು ತಮ್ಮ ಜನ್ರೇಷನ್, ತಮ್ಮ ಸಂತತಿಯನ್ನು, ತಮ್ಮ ಪೀಳಿಗೆಯನ್ನು ರೀಪ್ರೊಡಕ್ಷನ್ ಮೂಲಕ ಕಂಟಿನ್ಯೂ ಮಾಡ್ತವೆ. ಹೌದಲ್ವಾ ಅಲ್ವಾ. ಈಗ ಮನುಷ್ಯ ಈಗ ಸಂತಾನೋತ್ಪತ್ತಿ ಮೂಲಕ ತನ್ನ ಸಂತತಿಯನ್ನು ಮುಂದುವರಿಸೋದು, ತನ್ನ ಪೀಳಿಗೆಯನ್ನು ಮುಂದುವರಿಸೋದು. ಪ್ಲ್ಯಾಂಟ್ಸ್ಗಳು ಸಂತಾನೋತ್ಪತ್ತಿ ಮೂಲಕ ಅಂದರೆ ಬೀಜಗಳ ಮೂಲಕ ಅಥವಾ ಸ್ಟೆಮ್ಸ್ನ ನೆಡೋದು ಮೂಲಕ ಅದರ ಸಂತಾನೋತ್ಪತ್ತಿ ಮುಂದುವರಿಸ್ಕೊಂಡು ಹೋಗುತ್ತೆ ಅಲ್ವಾ. ಹಾಗಾಗಿ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಇದನ್ನು ನಾವೇನು ಕರೆಕ್ಷನ್ ಮಾಡೋದು ಬೇಕಾಗಿಲ್ಲ, ರೈಟ್ ಮಾರ್ಕ್ ಹಾಕಬೇಕು. ಹಾಗೆ ಡ್ಯೂ ಟು ರೀಪ್ರೊಡಕ್ಷನ್ ದ ಅದರ್ ಆರ್ಗ್ಯಾನಿಸಮ್ಸ್ ಇನ್ ಎನ್ವಿರಾನ್ಮೆಂಟ್ ಗೆಟ್ ಫುಡ್. ಅಂದರೆ ಸಂತಾನೋತ್ಪತ್ತಿಯಿಂದಾಗಿ ಬೇರೆ ಜೀವಿಗಳಿಗೆ ಆಹಾರ ಸಿಗುತ್ತದೆ ಅಂತ ಇದೆ. ಸರಿನಾ ತಪ್ಪ? ಸರಿ ಇದೆ. ಯಾಕೆ? ಈಗ ಭತ್ತನೇ ತಗೊಳ್ಳಿ, ಭತ್ತದ ಗಿಡವನ್ನು ನಾವು ನೆಟ್ಟು ಭತ್ತ ಬೆಳಿತೀವಿ, ಅದರಿಂದ ನಮಗೆ ಊಟ ಸಿಗತ್ತೆ. ಈಗ ಕಾರ್ನಿವೋರಸ್ ಅನಿಮಲ್ಸ್ಗಳಿಗೆ ಜಿಂಕೆಗಳ ಸಂತಾನೋತ್ಪತ್ತಿ ಜಾಸ್ತಿ ಆದಾಗ ಯಾವುದು ಲಯನ್, ಟೈಗರ್ಗಳಿಗೆ ಫುಡ್ ಸಿಗುತ್ತೆ ಅಲ್ವಾ. ಅಥವಾ ಸಸ್ಯಗಳು, ಕಾಡಿನಲ್ಲಿ ಸಸ್ಯಗಳು, ಮರಗಳು ಜಾಸ್ತಿ ಬೆಳೆದಾಗ ಡೀರ್ ಅಂದರೆ ಹರ್ಬಿವೋರಸ್ ಅನಿಮಲ್ಸ್ಗಳಿಗೆ ಫುಡ್ ಸಿಗುತ್ತೆ. ಹೌದಲ್ವಾ. ಹಾಗಾಗಿ ಈಗ ನಾವು ಫುಡ್ನ ಗ್ರೋತ್ ಮಾಡ್ಕೋತಿದ್ದೀವಿ ಅಲ್ವಾ. ಅಂದರೆ ಕೃಷಿ ಮಾಡೋದು ಏನಕ್ಕೆ? ಆಹಾರಕ್ಕೋಸ್ಕರ. ಕೃಷಿ ಮಾಡೋದು ಅಂದರೆ ಏನಲ್ಲಿ ರೀಪ್ರೊಡಕ್ಷನ್ ಮಾಡೋದು. ಪ್ಲ್ಯಾಂಟ್ಸ್ಗಳು ರೀಪ್ರೊಡಕ್ಷನ್ ಮಾಡೋದೇ ಕೃಷಿ ಅಲ್ವಾ. ಈಗ ಒಂದು ಕಾಳನ್ನು ನೆಟ್ಟು ಅದರಲ್ಲಿ ತೆನೆಗಳು ಬರ್ತದೆ, ಈಗ ರಾಗಿ ತೆನೆ, ಅದರಲ್ಲಿ ಏನು ನಮಗೆ ಫುಡ್ ಸಿಗುತ್ತೆ. ಹಾಗೆ ಒಂದು ಮಾವಿನ ಓಟೆಯನ್ನು ನೆಟ್ಟಾಗ ಅದರಲ್ಲಿ ಮರ ಹುಟ್ಟಿ ಅದೆಷ್ಟು ಹಣ್ಣುಗಳನ್ನು ಬಿಡುತ್ತೆ, ಅದರಿಂದ ನಮಗೆ ಫುಡ್ ಸಿಗುತ್ತೆ ಅಂದರೆ ಫ್ರೂಟು. ಆ ಮರ ಅದು ಸಂತಾನೋತ್ಪತ್ತಿ ಪ್ರಕ್ರಿಯೆಯನ್ನು ಮುಂದುವರಿಸ್ಕೊಂಡು ಹೋಗುತ್ತೆ. ಹಾಗಾಗಿ ಇದು ಸರಿಯಾಗಿರೋ ಸ್ಟೇಟ್ಮೆಂಟು. ರೀಪ್ರೊಡಕ್ಷನ್ನಿಂದಾಗಿ ಬೇರೆ ಜೀವಿಗಳಿಗೆ ಆಹಾರ ಸಿಗುತ್ತೆ. ಹೌದಲ್ವಾ. ಹಾಗೆ ನೆಕ್ಸ್ಟು ರೀಪ್ರೊಡಕ್ಷನ್ ಈಸ್ ಸೀನ್ ಓನ್ಲಿ ಇನ್ ಆ್ಯನಿಮಲ್ಸ್ ಅಂತಿದೆ. ಸಂತಾನೋತ್ಪತ್ತಿ ಬರೀ ಪ್ರಾಣಿಗಳಲ್ಲಿ ಮಾತ್ರನೇ ನೋಡೋಕ್ಕೆ ಸಾಧ್ಯ, ಪ್ಲ್ಯಾಂಟ್ಸ್ಗಳು ಮಾಡಲ್ವಾ ಹಾಗಾದರೆ. ಹಾಗಾಗಿ ಇದು ತಪ್ಪು ಸ್ಟೇಟ್ಮೆಂಟು. ರೀಪ್ರೊಡಕ್ಷನ್ ಈಸ್ ಸೀನ್ ಇನ್ ಆಲ್ ಲಿವಿಂಗ್ ಬೀಯಿಂಗ್ಸ್. ನಾವು ಕರೆಕ್ಟೆಡ್ ಸ್ಟೇಟ್ಮೆಂಟ್ ಏನು ಬರೀಬೇಕು? ರೀಪ್ರೊಡಕ್ಷನ್ ಈಸ್ ಸೀನ್
ಇನ್ ಆಲ್ ಲಿವಿಂಗ್ ಬೀಯಿಂಗ್ಸ್, ಎಲ್ಲ ಜೀವಿಗಳು ಕೂಡ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಸೊ ಕರೆಕ್ಟೆಡ್ ಸ್ಟೇಟ್ಮೆಂಟ್ನ ನಾವು ಬರಿಬೇಕು. ರೀಪ್ರೊಡಕ್ಷನ್ ಈಸ್ ಸೀನ್ ಇನ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಇಲ್ಲಿ ನಾವು ರಾಂಗ್ ಅಂತ ಮಾಡಿಬಿಟ್ಟು ಕರೆಕ್ಟೆಡ್ ಸ್ಟೇಟ್ಮೆಂಟ್ನ ಬರಿಬೇಕು. ಸೊ ಯು ಹ್ಯಾವ್ ಟು ರೈಟ್. ಆ್ಯಂಡ್ ನೆಕ್ಸ್ಟ್ ಸ್ಟೇಟ್ಮೆಂಟ್, ದೇರ್ ವಿಲ್ ನಾಟ್ ಬಿ ಎನಿ ಡೇಂಜರ್ ಇನ್ ದ ಎನ್ವಿರಾನ್ಮೆಂಟ್ ಬೈ ಓವರ್ ರೀಪ್ರೊಡಕ್ಷನ್ ಆಫ್ ಅ ಸಿಂಗಲ್ ಆರ್ಗ್ಯಾನಿಸಮ್ ಅಂತಿದೆ. ಅಂದರೆ ಮತ್ತೊಂದು ಸರ್ತಿ ರೀಡ್ ಮಾಡೋಣ. ದೇರ್ ವಿಲ್ ನಾಟ್ ಬಿ ಎನಿ ಡೇಂಜರ್ ಇನ್ ದ ಎನ್ವಿರಾನ್ಮೆಂಟ್ ಬೈ ಓವರ್ ರೀಪ್ರೊಡಕ್ಷನ್ ಆಫ್ ಅ ಸಿಂಗಲ್ ಆರ್ಗ್ಯಾನಿಸಮ್. ಯಾವುದೇ ಒಂದು, ಅಂದರೆ ಎಲ್ಲ ಆರ್ಗ್ಯಾನಿಸಮ್ಸ್ ಅಂತ ಹೇಳಿಲ್ಲ ಅವರು, ಸಿಂಗಲ್ ಆರ್ಗ್ಯಾನಿಸಮ್ನಲ್ಲಿ ರೀಪ್ರೊಡಕ್ಷನ್ ಆದಾಗ ಓವರ್ ರೀಪ್ರೊಡಕ್ಷನ್. ಈಗ ಎಕ್ಸಾಂಪಲ್ಗಳು, ಈಗ ಎಕ್ಸಾಂಪಲ್ ನೋಡೋದಾದರೆ ಈಗ ಜಿಂಕೆನ ತಗೊಳ್ಳಿ. ಜಿಂಕೆನ ರೀಪ್ರೊಡಕ್ಷನ್ ಅಂದರೆ ಜಿಂಕೆ ಮರಿಗಳು ಜಾಸ್ತಿಯಾಗಿ ಕಾಡಲ್ಲೆಲ್ಲ ಬರೀ ಜಿಂಕೆನೇ ಆದರೆ ಏನೂ ತೊಂದರೆ ಆಗೋದಿಲ್ಲ ಅನ್ನೋ ಥರದಲ್ಲಿ ಅದು ತಪ್ಪಾಗುತ್ತೆ. ಯಾಕೆ? ಬರೀ ಜಿಂಕೆಗಳು ಜಾಸ್ತಿ ಆದಾಗ, ಸಂತಾನೋತ್ಪತ್ತಿ ಜಾಸ್ತಿ ಆದಾಗ ಜಿಂಕೆಗಳಿಗೆ ಅಲ್ಲಿ ಕಾಡಿನಲ್ಲಿ ತಿನ್ನೋದಕ್ಕೆ ಸಸ್ಯಗಳೇ ಉಳ್ಕೊಳ್ಳೋದಿಲ್ಲ. ಅವೇನು ಮಾಡ್ತೇವೆ, ಕಾಡಿನಲ್ಲಿರೋ ಸಸ್ಯಗಳನ್ನೆಲ್ಲ ತಿಂದು ನಾಡಿನ ಕಡೆಗೆ ಬರ್ತೇವೆ, ಅಂದರೆ ಹಳ್ಳಿಗಳಲ್ಲಿ ಹೊಲ ಗದ್ದೆ ಇರುತ್ತಲ್ಲ ಆ ಕಡೆಗೆ ಬರ್ತೇವೆ. ಆವಾಗ ತೊಂದರೆ ಆಗುತ್ತೆ. ಅಥವಾ ನೀವು ಏನು ಮಾಡಿ ಬೇರೆ ಇನ್ಯಾವುದಾದ್ರು ಅಂತ ಅಂದಾಗ, ಈಗ ಹುಲಿಗಳ ಸಂತಾನೋತ್ಪತ್ತಿನೇ ಅಂತ ಅಂದ್ಕೊಳ್ಳಿ. ಬರೀ ಹುಲಿನೇ ಇನ್ಯಾವುದೂ ಅಲ್ಲ, ಹುಲಿಗಳ ಸಂಖ್ಯೆನೇ ಜಾಸ್ತಿ ಆದಾಗ ಅವುಗಳಿಗೆ ಫುಡ್ ಎಲ್ಲಿ ಸಿಗುತ್ತೆ? ಬರೋ ಡೀರ್ ಅಂದರೆ ಜಿಂಕೆನೆಲ್ಲ ತಿನ್ಕೊತವೆ. ಆದರೂ ಕೂಡ ಅವುಗಳಿಗೆ ಫುಡ್ ಸಾಕೋಗೋದಿಲ್ಲ, ಯಾಕಂದರೆ ತುಂಬ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಅದರಿಂದ ತೊಂದರೆ ಆಗುತ್ತೆ. ಅಂದರೆ ಯಾವುದೇ ಒಂದಾಗಲಿ ಆರ್ಗ್ಯಾನಿಸಮ್ಸ್ ರೀಪ್ರೊಡಕ್ಷನ್ನು ಜಾಸ್ತಿ ಆದಾಗ ತೊಂದರೆ. ಅದು ಏನು ರೀಪ್ರೊಡಕ್ಷನ್ನು ಬ್ಯಾಲೆನ್ಸ್ ಆಗಿರಬೇಕು. ಪ್ರತಿ ಪ್ರಾಣಿ, ಪಕ್ಷಿ, ಗಿಡ, ಮರ ಎಲ್ಲವುಗಳು ರೀಪ್ರೊಡಕ್ಷನ್ ಕೂಡ ಒಂದು ಬ್ಯಾಲೆನ್ಸಲ್ಲಿ ಇದ್ದಾಗ ಮಾತ್ರ ಪರಿಸರ ಚೆನ್ನಾಗಿರೋಕ್ಕೆ ಸಾಧ್ಯ ಅಲ್ವಾ? ಸೊ ಹಾಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ನಾವು ಕರೆಕ್ಟಾಗಿ ಏನು ಬರಿಬೇಕು? ದೇರ್ ವಿಲ್ ಬಿ ಡೇಂಜರ್ ಇನ್ ದ ಎನ್ವಿರಾನ್ಮೆಂಟ್ ಬೈ ಓವರ್ ರೀಪ್ರೊಡಕ್ಷನ್ ಆಫ್ ಸಿಂಗಲ್ ಆರ್ಗ್ಯಾನಿಸಮ್ ಅಂತ ಬರಿಬೇಕು. ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ನಾವು ಮತ್ತೆ ಸರಿಯಾಗಿರೋ ಸ್ಟೇಟ್ಮೆಂಟ್ ಏನು ಬರಿಬೇಕು? ಇಲ್ಲಿ ನಾಟ್ ಬಿ ಅಂತಿದೆಯಲ್ಲ ಅದನ್ನು ತೆಗೆದು ದೇರ್ ವಿಲ್ ಬಿ ಡೇಂಜರ್ ಇನ್ ದ ಎನ್ವಿರಾನ್ಮೆಂಟ್ ಬೈ ಓವರ್ ರೀಪ್ರೊಡಕ್ಷನ್ ಆಫ್ ಸಿಂಗಲ್ ಆರ್ಗ್ಯಾನಿಸಮ್ ಅಂತ ಬರಿಬೇಕು. ನೆಕ್ಸ್ಟ್ ಏನಿದೆ, some animals carry out reproduction by laying eggs and some other by directly giving birth to young ones. ಅಂದರೆ ಏನಿಲ್ಲಿ ರೀಪ್ರೊಡಕ್ಷನ್ನು, ಕೆಲವು ಆ್ಯನಿಮಲ್ಸ್ಗಳು ಮೊಟ್ಟೆಯನ್ನು ಇಡೋದ್ರ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಕೆಲವು ಅನಿಮಲ್ಸ್ಗಳು ನೇರವಾಗಿ ಅಂದರೆ ಮರಿಗೆ ಜನ್ಮ ಕೊಡೋದ್ರ ಮೂಲಕ ರೀಪ್ರೊಡಕ್ಷನ್ ಆಗುತ್ತೆ ಅಂತ. ಅದನ್ನು ಇಲ್ಲಿ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಲಿಸ್ಟ್ ಔಟ್ ದ ಆ್ಯನಿಮಲ್ಸ್ ದಟ್ ಲೇ ಎಗ್ಸ್ ಆ್ಯಂಡ್ ದೋಸ್ ವಿಚ್ ಡೈರೆಕ್ಟ್ಲಿ ಗಿವ್ ಬರ್ತ್ ಟು ಯಂಗ್ ಒನ್. ಒಂದು ಕಡೆ ಎಗ್ ಲೇಯಿಂಗ್ ಆ್ಯನಿಮಲ್ಸ್ ಯಾವ್ದ್ಯಾವುದು, ಇನ್ನೊಂದು ಕಡೆ ಗಿವಿಂಗ್ ಬರ್ತ್ ಟು ಯಂಗ್ ಒನ್ ಅಂದರೆ ಮರಿಗೆ ಜನ್ಮ ಕೊಡೋದು ಯಾವುದಪ್ಪ? ಈಗ ಎಗ್ ಲೇಯಿಂಗ್ ಆ್ಯನಿಮಲ್ಸ್ ಅಂತ ಹೆಡ್ಡಿಂಗ್ ಹಾಕ್ಕೊಂಡು ಹೆನ್, ಸ್ನೇಕ್, ಕ್ರೋ, ಫಿಶ್, ಆಸ್ಟ್ರಿಚ್, ಸ್ಪ್ಯಾರೋ ಇವುಗಳನ್ನು ನಾವು ಎಗ್ ಲೇಯಿಂಗ್ ಆ್ಯನಿಮಲ್ಸ್ ಕಡೆಗೆ ಹಾಕಬೇಕು. ಆಯಿತಾ? ಹಾಗೆ ಟಾರ್ಟಾಯ್ಸ್ ಅದು ಕೂಡ. ನೆಕ್ಸ್ಟು ಈ ಕಡೆಗೆ ಡೈರೆಕ್ಟ್ಲಿ ಗಿವಿಂಗ್ ಬರ್ತ್ ಟು ಯಂಗ್ ಒನ್ ಅದನ್ನು ಹಾಕ್ಕೊಂಬಿಟ್ಟು ಟೈಗರ್, ಲಯನ್, ಎಲಿಫೆಂಟ್, ಹ್ಯೂಮನ್ ಬೀಯಿಂಗ್ಸ್, ಗೋಟ್ ಅದನ್ನು ಈ ಕಡೆಗೆ ಬರಿಬೇಕು. ಅಂದರೆ ಮೊಟ್ಟೆಯನ್ನು ಇಡೋದ್ರ ಮೂಲಕ ಸಂತಾನೋತ್ಪತ್ತಿ ಮಾಡುವ ಪ್ರಾಣಿಗಳು ಅಥವಾ ಏನು ಪಕ್ಷಿಗಳು ಅವುಗಳನ್ನು ಒಂದು ಕಡೆ ಬರಿಬೇಕು. ಹಾಗೆ ಮರಿಗಳಿಗೆ ಜನ್ಮ ನೀಡಿ ಸಂತಾನೋತ್ಪತ್ತಿಯನ್ನು ಮಾಡುವಂತಹ ಪ್ರಾಣಿಗಳನ್ನು ಒಂದು ಸೈಡಲ್ಲಿ ಬರಿಬೇಕು. ಸೊ ನೆಕ್ಸ್ಟ್ ಏನು ಬಂದಿದೆ, ಪ್ಲ್ಯಾಂಟ್ಸ್ ರೀಪ್ರೊಡ್ಯೂಸ್ ಥ್ರೂ ಸೀಡ್ಸ್ ಆ್ಯಂಡ್ ಸ್ಟೆಮ್. ಇಲ್ಲಿ ಪ್ಲ್ಯಾಂಟ್ಸ್ಗಳ ರೀಪ್ರೊಡಕ್ಷನ್ ಬಗ್ಗೆ ಇದೆ. ಲಿಸ್ಟ್ ಔಟ್ ದ ಪ್ಲ್ಯಾಂಟ್ಸ್ ದಟ್ ರೀಪ್ರೊಡ್ಯೂಸ್ ಥ್ರೂ ಸೀಡ್ಸ್ ಆ್ಯಂಡ್ ಸ್ಟೆಮ್. ಅಂದರೆ ಕಾಂಡದ ಮೂಲಕ ಸಸ್ಯಗಳು ರೀಪ್ರೊಡಕ್ಷನ್ನ ಮಾಡ್ತವೆ. ಕೆಲವುಗಳು ಬೀಜದ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡುವಂಥದ್ದು. ಯಾವುದ್ಯಾವುದಪ್ಪ ಅಂತ ಬಂದಾಗ ಇಲ್ಲಿ ಥ್ರೂ ಸೀಡ್ಸ್ ಮೂಲಕ ಯಾವುದು ರೀಪ್ರೊಡಕ್ಷನ್ ಮಾಡೋದು? ಬೀನ್ಸ್, ಹಾಗೆ ಕ್ಯಾರೋಟ್, ಕೊರಿಯಾಂಡರ್, ಚಿಲ್ಲಿ ಇವುಗಳನ್ನು ನಾವು ಸೀಡ್ಸ್ ಮೂಲಕ ರೀಪ್ರೊಡಕ್ಷನ್ ಆಗುತ್ತೆ. ಹಾಗೆ ಸ್ಟೆಮ್ ಕಾಂಡವನ್ನು ನೆಡೋದ್ರ ಮೂಲಕ ಯಾವುದು ಸಂತಾನೋತ್ಪತ್ತಿ ಮಾಡೋ ಸಸ್ಯಗಳು ಅಂತ ಬಂದಾಗ ರೋಸ್, ಹಿಬಿಸ್ಕಸ್, ಶುಗರ್ ಕೇನ್,
ಬನಾನಾ, ಜಿಂಜರ್, ಟರ್ಮರಿಕ್ ಇವುಗಳೆಲ್ಲ ಏನಪ್ಪ ಅಂದರೆ ಸ್ಟೆಮ್ನ ನೆಡೋದ್ರ ಮೂಲಕ ರೀಪ್ರೊಡಕ್ಷನ್ ಆಗುತ್ತೆ. ಓಕೆನಾ. ಸೊ ನೀವು ಈ ಕಡೆಗೆ ಯಾವುದು ಕಾಳುಗಳು ಅಂದರೆ ರೆಡ್ ಗ್ರಾಮ್, ಗ್ರೀನ್ ಗ್ರಾಮ್, ಬ್ಲ್ಯಾಕ್ ಗ್ರಾಮ್, ಬೀನ್ಸ್, ಕೊರಿಯಾಂಡರ್, ಚಿಲ್ಲಿ ಅವುಗಳನ್ನು ನಾವು ಬೀಜ ನೆಟ್ಟು ಸಂತಾನೋತ್ಪತ್ತಿಯನ್ನು ಮಾಡೋದು. ಈ ಕಡೆಗೆ ಸ್ಟೆಮ್ಸ್ಗಳನ್ನು ನೆಡೋದು ಅಂದರೆ ಯಾವುದು ಕಬ್ಬು, ಬಾಳೆ, ಹಾಗೆ ದಾಸವಾಳ, ಗುಲಾಬಿ, ಶುಂಠಿ, ಅರಿಶಿಣ ಇವುಗಳನ್ನು ನಾವು ಸ್ಟೆಮ್ನ ನೆಟ್ಬಿಟ್ಟು ರೀಪ್ರೊಡಕ್ಷನ್ ಮಾಡೋವಂಥದ್ದು. ಆಯಿತಾ, ಅದನ್ನು ಬರಿಬೇಕು.